ನಿಮ್ಮ ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಸರ್? ನಾನು ಆವಾಗ ನಾನು 76ನೇ ಇಸ್ವಿನಲ್ಲಿ ನಾನು ಹೋಟೆಲ್ ಶುರು ಮಾಡಬೇಕಾದ್ರೆ ಅಲ್ಲಿ ನನಗೊಂದು 32,000 ರೂಪಾಯಿಗಳ ಅವಶ್ಯಕತೆ ಇತ್ತು. ಅದನ್ನು ನಾವು ಒಂದು 15-16 ಕುಟುಂಬಗಳಿಂದ ಒಂದೊಂದು 1,000 ರೂಪಾಯಿ ತೊಗೊಂಡೋಗಿ ಸಾಲ ತೊಗೊಂಡೋಗಿ ನಮ್ಮ ತಂದೆ ಕೊಡಿಸಿ, ಆ ಒಂದು ಸಾಲ ಕೊಟ್ಟವರಲ್ಲಿ ನಮಗೆ ಈ ಕಾಶಿನಾಥ್ ಅಂತ ಅವರ ತಂದೆ ಕೂಡ ಒಬ್ಬರು ನಮ್ಮ ನೆಂಟರವರು. ಈ ರೀತಿ 500,000 ತೊಗೊಂಡೋಗಿ ನಾನು ಉದ್ಯಮನ ಶುರು ಮಾಡಿದೆ. ಶುರು ಮಾಡಿ ನನಗಿವತ್ತು ಏನು ತೃಪ್ತಿ ಇದೆ ಅಂದರೆ, ನಾನು ಅದರಲ್ಲಿ ಎಷ್ಟು ದುಡ್ಡು ಮಾಡಿದ್ದೀನಿ, ಎಷ್ಟು ಕಂಪ್ನಿ ಬೆಳೆಸಿದ್ದೀನಿ ಅನ್ನೋದಕ್ಕಿಂತನೂ ನನ್ನ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಇವತ್ತು ನಾವೊಂದು 35-22 ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ನಮ್ಮ ಸಂಸ್ಥೆಗಳನ್ನು 45-50 ಬ್ರ್ಯಾಂಚ್ ಮುಖಾಂತರ 50,000 ಗ್ರಾಹಕರನ್ನ ಪ್ರತಿ ದಿವಸ ನಾವು ಹೊಟ್ಟೆ ಹಸುವನ್ನು ತಣಿಸ್ತಾ, ಉತ್ತಮ ಗುಣಮಟ್ಟದೊಂದಿಗೆ ಆಹಾರದೊಂದಿಗೆ ನಾವು ಹೊಟ್ಟೆ ಹಸುವನ್ನು ತಣಿಸ್ಲಿಕ್ಕೆ ಸಾಧ್ಯವಾಗಿದೆ. ಆರ್ಥಿಕವಾಗಿ ನನ್ನನ್ನು ಕೇಳಿಬಿಡಿ, ನನಗೆ ಆರ್ಥಿಕತೆ ಬಗ್ಗೆ ಅಷ್ಟು ಭರವಸೆ, ನಂಬಿಕೆ ಎರಡೂ ಇಲ್ಲ. ಅಲ್ಲ, ಅದೇ ಪ್ರಶ್ನೆ ಆಗಿತ್ತು ನಂದು. ಬಹಳಷ್ಟು ಜನ ಉದ್ಯಮ ಶುರು ಮಾಡೋರು ಕೇಳ್ತಾರೆ, ಹೋಟೆಲ್ ಉದ್ಯಮದಲ್ಲಿ ದುಡ್ಡು ಮಾಡಬಹುದಾ? ಮಾಡಬಹುದು. ಮಾಡಿದವ್ರು ಇಲ್ವಾ? ಕಳ್ಕೊಂಡವರು ಇಲ್ವಾ? ಅಲ್ಲೇ ಉತ್ತರ ಎರಡೂ ಇದೆ. ಅಂದರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು? ಅವರ ಶ್ರದ್ಧೆ ಭಕ್ತಿನೇ ಉತ್ತರ ಕೊಡಬೇಕು. ಅಲ್ಲಿ ಯಾರು ನೋಡಿ, ಒಂದು ಹೇಳ್ತೀನಿ, ನನ್ನ ನಂಬಿಕೆ, ನನ್ನ ಮಂತ್ರ ಸ್ವಚ್ಛತೆ, ನನ್ನ ಗುಡಿ, ನನ್ನ ಉದ್ಯಮನೇ ನನ್ನ ಟೆಂಪಲ್. ಅದನ್ನು ನಾನು ನಂಬಿದವನು. ಅದು ಫಸ್ಟ್ ನನ್ನ ಟೆಂಪಲ್ಲು. ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕಾದರೆ ನಮ್ಮ ಮನಸ್ಸಿನಿಂದ ಹಿಡಿದು ಅಂತರಂಗ ಬಾಹ್ಯರಂಗ ಎಷ್ಟು ಶುಚಿ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗ್ತೀವೋ, ಅದೇ ರೀತಿ ನನ್ನ ಸಂಸ್ಥೆ ಒಳಗೆ ನಾನು ಹೋಗಬೇಕಾದ್ರೆ ಅಷ್ಟೇ ಪರಿಶುದ್ಧತೆಯಿಂದ, ಅಷ್ಟೇ ಆಸಕ್ತಿಯಿಂದ ನಾನು ಇವತ್ತಿಗೂ ಹೋಗ್ತೀನಿ. ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ಈ ದೇವಸ್ಥಾನ ಇದ್ದರೆ ಬಾಕಿ ಎಲ್ಲ ನಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಇದು ನಮ್ಮ ದೇವಸ್ಥಾನ, ಇದನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ಸಂದೇಶ ನಾನು ಹೇಳ್ತಾ ಇರ್ತೀನಿ. ಯಾವತ್ತೂ ನಾವು ಅದನ್ನು ಅಷ್ಟು ಆಸಕ್ತಿ ಭಕ್ತಿಯಿಂದ ನೋಡಿದಾಗ ಮಾತ್ರ ಅದು ಉಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಣದಿಂದ ಬಿಸ್ನೆಸ್ ಅಂದವ ಗ್ಯಾಮ್ಲಿಂಗ್, ಸರ್ವಿಸ್ ಅಂದವ ಗ್ಯಾಮ್ಲಿಂಗ್ ಅಲ್ಲ. ಸರ್ವಿಸ್ ಮನೋಭಾವನೆ ಇದರಲ್ಲಿ ಇರಬೇಕಾಗ್ತದೆ. ಆಹಾರ ಉದ್ಯಮದಲ್ಲಿ ಮೊದಲನೇದಾಗಿ ಇರಬೇಕಾಗಿರೋದು ಸೇವಾ ಮನೋಭಾವನೆ. ಹಣ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಹಣ ಅಂದವಾಗ ಅದು ಒಂದು ಹಣದಿಂದ ಬಿದ್ದಾಗ ಅದು ಗ್ಯಾಮ್ಲಿಂಗ್ ಆಗುತ್ತೆ. ಅದು ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಇವತ್ತು ರಿಯಲ್ ಎಸ್ಟೇಟು ಇನ್ನೊಂದು ಮತ್ತು ಯಾವುದೇ ತೊಗೊಳ್ಳಿ, ಇವತ್ತು 10 ರೂಪಾಯಿಗೆ ತಗೊಳ್ಳಿ 20 ರೂಪಾಯಿ ಹೋಗ್ತವೆ, 20 ಬಂದಾಗ 20 40 ಆಗುತ್ತೆ, 40 ಹೋಗಿ 80 ಆಗುತ್ತೆ. ಅದು ಬೇರೆ. ಸೇವಾ ಸೆಕ್ಟ್ರೇ ಬೇರೆ. ಈ ಥರ ಒಂದು ಕೆಲವು ಬಿಸ್ನೆಸ್ ಸೆಕ್ಟ್ರ್ಗಳೇ ಬೇರೆ. ಕೆಲವುದು ಇದರಲ್ಲಿ ಏರು ಬೀಳು ಎಲ್ಲದೂ ಇರುತ್ತೆ. ಇದರಲ್ಲೂ ಏರು ಬೀಳು ಇರುತ್ತೆ. ಶ್ರದ್ಧೆಯಿಂದ ಮಾಡ್ಕೊಂಡು ಹೋದರೆ ಉಳಿವು ಗ್ಯಾರಂಟಿ, ಅಳಿವು ಕಡಿಮೆ.